ಕಲ್ಲಿರುತ ಹಾಗೆಚ್ಚೆ ಕಲ್ಲುತಾದಿಮಿತ ಹಾಗೆಚ್ಚೆ ಕಲ್ಲುತಾದಿಮಿತ. ಕಲ್ಯಾಣಿ ಕಲ್ಯಾಣಿ ಕಲ್ಯಾಣಿಯ ಕಲ್ಯಾಣಿ ಎಲ್ಲ ದಿವಸ ಇಲ್ಲಲ್ಲೇ ವಾರದಾಗ 2 ದಿವಸ ಅದು. ಕಲ್ಯಾಣಿ ಅಲ್ಲೇ ಹೌದಾ? ಮದುವೆ ಆಗ್ಲಿಕ್ಕೆ ಬಂದ? ಯಾಕೋ ಅಲ್ಲ ನೀನು ಹೆಣ್ಣು ಹೌದಲ್ಲ? ಅಲ್ಲ ನಿನ್ನ ವರ್ತನೆ ನೋಡಿದ್ರೆ ಹೊಡಿಯೊಂಬ ಕಣ್ಣು ಅಂತ ಹೇಳಿ ಕಣ್ಣೇ ಅಲ್ಲ, ಒಜ್ಜಿಯ ಬೊಜ್ಜಕ್ಕೆ ಸುಪ್ಪೆ ತೆಗೆದು ಅಮ್ಮಕ್ಕೆ ಗೋಲ್ಟಿನ ಹಾಗುಂಟು ಆ ರೀತಿ ಆಕಾರ. ಆಸೆಯ ಬಿಟ್ಟು ಆಸೆಯ ಕಣ್ಣ ಮುಂದೆ ನಮಸ್ಕಾರ ಸ್ವಾಮಿ. ಮದುಮಗ ಯಾವಪ್ಪ? ನಾನೇ. ಮದುವೆ ಆಯ್ತಾನ? ಮದುವೆ ಆಗ್ಲಿಲ್ಲ ಮರ್ರೆ. ಕೈಯಲ್ಲೆಲ್ಲ ಮಾಲೆ ಇಟ್ಕೊಂಡಿದ್ದೀರ ಅಂದ್ರೆ ನಾನು ಇವಾಗಲೇ ಹಣ ಕೊಟ್ಟು ಕಳಿಸಿಕೊಟ್ಟಿದ್ದೀನಿ ಕಸ್ತೂರಿ ಎನ್ನುವನನ್ನ. ಯಾಕೆ? ಎಲ್ಲಿಯಾದ್ರೂ ಹೋಗಿ ಒಂದು ಹೆಣ್ಣನ್ನು ತಗೊಂಡು ಬಾ ಅಂತ ಹೇಳಿ, ಕುಡ್ಕೊಂಡು ಬಾ ಅಂತ ಹೇಳಿ. ಹೆಣ್ಣು ಕರ್ಕೊಂಡು ಬಂದ್ರೆ ಮತ್ತೆ ಮಾಲೆ ಇಲ್ಲದೆ ಮದುವೆ ನಿಂತು ಹೋಗುದು ಬೇಡಲ್ಲ. ಮದುವೆಯಲ್ಲಿ ಹೇಳಿದ್ದೆ ಮದುವೆ ಖರ್ಚೆಲ್ಲ ನಂದೇ ಅಂತ ಹೇಳಿ. ಹೌದೌದೌದು ಇಷ್ಟೆಲ್ಲ ಉಂಟಲ್ಲ ಮತ್ತೆ ಯಾರಿಗೆ? ಹೌದು. ಅಮ್ಮ ಹೋದವ ಇನ್ನೂ ಬರ್ಲಿಲ್ಲ. ಹೌದೌದು. ಹೋದವನಿಗೆ ಖರ್ಚಿಗೆ ಎಷ್ಟು ಕೊಟ್ಟು ಕಳಿಸಿದ್ಯಾ? ಕೆಲವು ಕೊಟ್ಟಿದ್ದೆ ಮರ್ರೆ. ಅವ್ನು ಕೊಟ್ಟಿದ್ದೆ ಕೇಳಿದಕ್ಕಿಂತ ಹೆಚ್ಚಿಗೆ ಕೊಟ್ಟಿದ್ದೆ. ಅದೇ ಅನುಮಾನ ಈಗ. ಏನು? ಆ ಹೋದ ಪುಣ್ಯಾತ್ಮ ಅವನು ಮದುವೆ ಆಗ್ಲಿಲ್ಲ ಮಾರಯ್ಯ. ನಿನ್ ಖರ್ಚಲ್ಲಿ ಅವನೇ ಎಲ್ಲಾರು ಒಂದು ಹುಡುಗಿ ನೋಡಿ ಮದುವೆ ಆಗಿ ಕಟ್ಟದ ಬದಿಯಲ್ಲಿ ಗಟ್ಟಿ ಆದ್ರೆ ನೀರ್ಲೆ ಅಂತ ಮಾಡ್ತೀವಿ. ನಾವೆಲ್ಲ ಹೆಂಗು ಜಾಗ ಇರ್ತಿಲ್ಲ, ಒಬ್ಬರಿಗೆ ಕಟ್ಟಿ ಕಟ್ಟುದೆ ಮತ್ತೆ. ಇಲ್ಲ ಇಲ್ಲ, ಅವನ ಬಗ್ಗೆ ನಂಬಿಕೆ ಉಂಟು ಮಾರ, ವಿಶ್ವಾಸ ಇದೆ. ವಿಶ್ವಾಸ ಇದ್ರಿಂದಲೇ ಗೆಜ್ಜೆ ಶಬ್ದ ಕಟ್ಟದಲ್ಲ ಇಷ್ಟೊತ್ತಿಗೆ. ಈಗ ರಾತ್ರಿ ಹೊತ್ತಿನಲ್ಲಾದ್ರೂ ಮೋಹಿನಿ ತಿಂತಾರೆ ಅಂತ ಕೇಳಿದ್ದೆ, ನಾನು ನೋಡ್ಲಿಲ್ಲ. ಆದ್ರೆ ಹೊಸ ಹೊತ್ತಲ್ಲಿ ಗೆಜ್ಜೆ ಶಬ್ದ ಕಟ್ಟದಲ್ಲ ಮಠ ಮಠ ಮಧ್ಯಾಹ್ನದಲ್ಲಿ ಇಷ್ಟೊತ್ತಿಗೆ ನೋಡುವ ಅಲ್ಲ. ನೋಡು 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 ನೋಡುವ. ಗಲ್ಲು ಗಲ್ಲಿರುತ ಗೆಜ್ಜೆ ಗಲ್ಲುತಾದಿಮಿತ ಗಲ್ಲು ಗಲ್ಲಿರುತ ಗೆಜ್ಜೆ ಗಲ್ಲುತಾದಿಮಿತ ಗೆಜ್ಜೆ ಗಲ್ಲುತಾದಿಮಿತ. ಮಲ್ಲಿಗೆ ಮೊಗ್ಗಿನ ಮಾಲೆಯ ಮುಡಿದ ನಲ್ಲೆಯ ಪರಿಮಳವ ನಮ್ಮ ಮಲ್ಲಿಗೆ ಮೊಗ್ಗಿನ ಮಾಲೆಯ ಮುಡಿದ ನಲ್ಲೆಯ ಪರಿಮಳವ. ಕಲ್ಲು ಕಲ್ಲಿರುತ ಹಾಗೆಚ್ಚೆ ಕಲ್ಲುತಾದಿಮಿತ ಹಾಗೆಚ್ಚೆ ಕಲ್ಲುತಾದಿಮಿತ. ಮಲ್ಲಿಗೆ ಮೊಗ್ಗಿನ ಮಾಲೆಯ ಮುಡಿದ ನಲ್ಲೆಯ ಪರಿಮಳವ ತರತರ ಹೂವಿನ ಮಾಲೆಯ ಮುಡಿದ ನಲ್ಲೆಯ ಪರಿಮಳವ. ಒಂದೆಳೆ ಸಮಾತ ಕಡೆ ಬಿಸಿ ಬಿಸಿ ಇದು ಯಾರು ಗೊತ್ತಾಯ್ತಾ? ಇದು ಮೊನ್ನೆ ವಡ್ಡನ್ಪೇಟೆ ಕಂಬಳಕ್ಕೆ ಬಂದಿದೆ. ಕಂಬಳಕ್ಕೆ ಎಂತ ಕೀಲ್ಕುದ್ರಿ ಕೀಲ್ಕುದ್ರಿ ಎಲ್ಲಿ? ಮೊನ್ನೆ ಕೊಕ್ಕಣ್ಣೆ ಸಂತೆಯಲ್ಲಿ ಮೀನು ವ್ಯಾಪಾರ ಮಾಡ್ತಾರೆ. ಯಾರ್ರೀ ಕೊಕ್ಕಳೆ ಸಂತೆಯಲ್ಲಿ? ನಾನಲ್ರಿ, ನಿಮ್ಮ ಅತ್ತೆ ಯಾರು ಇರ್ಬೇಕತ್ರಿ. ನಾನು ಹೇಳ್ರಿ, ನೀನ್ ವ್ಯಾಪಾರ ಮಾಡಕ. ಇದು ಯಾರು ಪಾರಿ ಅಂತಲ್ಲ. ನಮಸ್ಕಾರ. ನಮಸ್ಕಾರ ರೀ ಅಪ್ಪಾರ. ಯಾವ ಊರು ನಿಮ್ದು? ನಮ್ದು ಹಾವೇರಿ ಐತ್ರಿ. ಹಾವೇರಿ ಹೌದ್ರಿ. ಓ ಇವಳು ಬಯಲು ಸೀಮೆಳಂತೆ. ಈ ದಾರಿ ಬದಿಯಲ್ಲಿ ಹೊಂಡ ತೋಡುಗ ಗಂಡ ತೋಟ ತೋಡಿಕೊಂಡು ಹೆಂಡತಿ ಮೇಲೆ ಅಲ್ರಿ ಹೊಂಡ ಗಿಡ ತೆಗಕ್ ಬಂದಲ್ರಿ. ಹೊಂಡ ತೆಗೆದ್ರೆಲ್ಲ ಹೋಗೋರಿ. ಅವರೆಲ್ಲ ಹೋಗಾರ, ನೀನು ಒಬ್ಬ ಉಳ್ಕೊಂಡಿ. ಹೊಂಡ ಗಿಡ ತೆಗಿಲ್ಲ. ಯಾರ? ಕಲ್ಯಾಣಿ ಕಲ್ಯಾಣಿ ಕಲ್ಯಾಣಿಯ ಕಲ್ಯಾಣಿ ಎಲ್ಲ ದಿವಸ ಇಲ್ಲಲ್ಲೇ ವಾರದಾಗ 2 ದಿವಸ ಅದು. ಕಲ್ಯಾಣಿ ಅಲ್ಲೇ ನನ್ನ ಹೆಸರು ಕಲ್ಯಾಣಿ. ಓ ನಿನ್ನ ಹೆಸರೇ ಕಲ್ಯಾಣಿ? ಹೌದು. ನೀನು ಬಂದೆ? ನನ್ಗೊಂದು ಜನ ಗೊತ್ತೈತೆ. ಅವೆಲ್ಲದ ರಾಗು ಕೊಕ್ಕಂಡಿ ರಾಗು ಇಲ್ಲದ ಯಾರೇ ರಾಗದಿದ್ವಲ್ರಿ ಅವ್ರ ಯಾರಲ್ರಿ? ಮತ್ತೆ ಇಲ್ಲಿ ಜಾವಪ್ಪ ಅಂದ್ರೆ ಯಾರೀ? ಅಲ್ಲ ಜಾವಪ್ಪ ಅಂತ ತುಂಬಾ ಜನ ಇದ್ದಾರೆ. ಈಗ ನಿನಗೆ ಯಾವ ಜಾವಪ್ಪ ಬೇಕು? ನನಗೆ ಮದುಮಗ ಜಾವಪ್ಪ. ಮದುಮಗ ಜಾವಪ್ಪ ನಾನೇ ನೀನೆ ಮದುಮಗ ಜಾವಪ್ಪ ನಾನೇ. ನೀನೆ ಇನ್ನು ನೋಡ್ರೊಳ ವಯಸ್ಸದ ಕಡೆ ಜೀವಂತ ಸಮಾಧಿ ಮಾಡ್ತಾರೆ. ನಾನು ಹೇಳಿದ್ದೆ ಮರ ವರ್ಷ ಎಲ್ಲ ಹೇಳ್ಬೇಡ ಅಂತ ಹೇಳಿದ್ದೆ ಮರ. ವರ್ಷ ಹೇಳಿ ಸತ್ನ ಮರ್ರಿ ಅಂತ ನನಗೆ. ಅಂದ್ರೆ ಇದೆಲ್ಲ ಹೀಗೆಲ್ಲ ಯಾಕೆ ಅಂದ್ರೆ ವಾತಾವರಣ ದೋಷ. ದಿನಕ್ಕೊಂದು ವಾತಾವರಣ ಹೌದಲ್ಲ?
ಹೌದೌದು ಗಾಳಿ ಎಲ್ಲ ಜೋರು ಉಂಟಲ್ಲ ಹೌದು ಹಾಗಾಗಿ ಆ ಪ್ರತಾಪ ಎಲ್ಲ ನಿಮಗೆ ಹೌದೌದು ಹಾಗಾಗಿ ಹೀಗಾಗಿದೆ. ಹೌದೌದು ಯಾವ- ನಾನೇ ನೀನೇ ಮದುಮಗ ದಪ್ಪ ನಾನು ನೀನೇ ಬೇಕೈತೆ ಹೌದಿಲ್ಲ ನಿನ್ನೆ ವೀರರ ಮಣಿ ಬಾರೋ ಮಾರುತಿರಾಯ ವೀರರ ಮಣಿ ಬಾರೋ ವೀರರ ಮಣಿ ಬಾರೋ ಮಾರುತಿರಾಯ ಮಾರುತಿರಾಯ ನಾರಿಯ ಮನವ ಕೃತಿಯ ಚೆರುವ ಸಿರುವಿನಿನ್ನರುವ ನಾರಿಯ ಮನವ ಕೃತಿಯ ಚೆರುವ ಸಿರುವಿನಿನ್ನರುವ ಸಿರುವಿನಿನ್ನರುವ ವೀರರ ಮಣಿ ಬಾರೋ ಮಾರುತಿರಾಯ ಹಾ ತಪ್ಪಲ್ಲ ಅವ್ರ ಕಡೆ ಡೊಳ್ಳು ಕುಣಿತಲ್ಲ ಹಾಗಾಗಿ ಅದು ಅಭ್ಯಾಸ ಮಾಡಿದ್ಲೇನು ಡೊಳ್ಳು ಕುಣಿತ ಅಭ್ಯಾಸ ಮಾಡಿದ್ಯಾ ನೋಡ್ಕೊಂಡು ನಾ ಮಾಡಕ್ಕಿಲ್ಲ ಮತ್ತೆ ನಮ್ ಕೊಂಡ್ತಾನೆ ಹಾಗೆ ಹೌದಾ ಇರ್ಲಿ ಒಳ್ಳೇದು ಒಳ್ಳೇದು ಯಾವತ್ ಬಂದ ನೀನು ನಾನೇ ನಿನ್ ಬಗ್ಗೆ ಭಾರಿ ಪ್ರಚಾರ ಐತಿ ನಮ್ಮೂರಲ್ಲಿ ನಿಮ್ಮೂರಲ್ಲ ಹಾ ಬರೀ ಪ್ರಚಾರವ ಹೌದ್ರಿ ಹಾ ನಮ್ಮೂರಿಗೆ ಅವ ಬಂದವನೇ ಯಾರವ ಅವನ ಯಾವನ ಕಸ್ತೂರಿ ಅಂತ ಕಸ್ತೂರಿ ಹಾ ನಾನೇ ಕಳಿಸಿ ಕೊಟ್ಟದ್ದು ನಿನ್ನ ಕಲ್ಸಿ ಹೌದೌದೌದು ನಿನ್ ಬಗ್ಗೆ ಭಾರಿ ಪ್ರಚಾರ ಮಾಡೋರೆ ಏನಂತ ಆ ದೇವಪ್ಪ ಹಾ. ಹಣವಂತ ಹಾ. ಚಲವಂತ ಹಾ. ಗುಣವಂತ ಹಾ. ಕೂಳುಂತ ಏನಂತ ಮೊಣ್ ತಿಂತೀಯಾ ಕುಲವಂತ ಕುಲವಂತ ಅಷ್ಟೇ ದೊಡ್ಡ ಶ್ರೀಮಂತ ಅಂತ ಹೇಳೋರೆ ಹೌದೌದು ಆಸ್ತಿ ಮನಿ ಎಲ್ಲ ತುಂಬಾ ಐತಂತೆ ಏನ್ ತೊಂದ್ರೆ ಇಲ್ಲ ನಾವು ಹೋಗುವ ತನಕ ಇದೆಲ್ಲ ನಮ್ದೇ ಹೋಗುತ್ತಂತೆ ಅಂದ್ರೆ ಹೋಗಿ ನೋಡ್ಬೇಕಲ್ಲ ಹಾಗೆ 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 ಅಷ್ಟೇ ಅಲ್ಲ ವಾಹನ ಎಲ್ಲ ತುಂಬಾ ಐತಂತೆ ಕೆಲವು ವಾಹನ ಇದ್ದು ಕೆಲವು ಹೋದ್ವಾಗ ಇನ್ನು ಒಂದ್ ಸ್ವಲ್ಪ ಹೊತ್ತಿಗೆ ಹೋಗಲ್ಲ ಹೋದ್ವಾಗ ಹೌದಾ? ಆದ್ರೆ ಎಷ್ಟೇ ವಾಹನ ಇದ್ರು ನನ್ನ ವಾಹನದಲ್ಲಿ ನಾನು ಹೋಗುದಿಲ್ಲ ಯಾಕೆ? ಯಾರಿಗೆ ಬಂದ್ರು ಹೀಗಂತ ಹೇಳು ಅಂದ್ರೆ ನಿನ್ ವಾಹನ ನಿನ್ಗೆ ಅಪಾಯ ಅಪಾಯ ಉಂಟು ಹಾಗೆ. ಏನ್ ಮಾಡಕ್ಕಿಲ್ಲ ಹೌದೌದು ಆದ್ರೆ ದೇವಪ್ಪ ನೀನು ನಾನೇ ನಿನ್ನೆ ನೋಡಕ್ ಬಂದೆ ಹೌದಾ ಹಾ ಮದುವೆ ಆಗ್ಲಿಕ್ಕೆ ಬಂದ ಹಾ ಯಾಕೋ ಅಲ್ಲ ನೀನು ಹೆಣ್ಣು ಹೌದಲ್ಲ ಅಯ್ಯೋ ಹೆಣ್ಣೆಪ್ಪ ಹೋಗೋಣ್ವಾ? ಅಲ್ಲ ನಿನ್ನ ವರ್ತನೆ ನೋಡಿದ್ರೆ ಹೊಡಿಯೊಂಬ ಯಾಕೆ ಮಂಜನ ಮಾಡಿ 9 ಕಸಿದ್ರೆ ಸೋಂಕಿ ಮತ್ತೆ ಮದುವೆ ಆಗ್ಲಿಕ್ಕೆ ಬಂದವಳ ಹಾ. ಏನ್ ಚಂದನೆ ಚಿನ್ನದ ಗೊಂಬೆ ಬಾರೆ ನನ್ನಯ ರಾಣಿ ಚಿನ್ನದ ಗೊಂಬೆಯ ಬಾರೆ ಚಿನ್ನದ ಗೊಂಬೆಯ ಬಾರೆ ನನ್ನಯ ರಾಣಿ ನನ್ನಯ ರಾಣಿ ಬಣ್ಣದ ಹಕ್ಕಿ ಚೆಲುವಿನ ಚುಕ್ಕಿ ಇನ್ನೊಂದು ಸೇರುವೆಯೋ ಚೆಲುವಿನ ಚುಕ್ಕಿ ಇನ್ನೊಂದು ಸೇರುವೆ ಬಾಬಾ ಇನ್ನೊಂದು ಸೇರುವೆ ನನ್ನಯ ರಾಣಿ ಕಲ್ಯಾಣಿ ಓ, ಚಂದ ಅನ್ನೋ ಬಗ್ಗೆ ಅನುಮಾನವೇ ಇಲ್ಲ ಹೌದಾ ಕಾನಿನ ಚುಕ್ಕಿಯ ಹಾಗೆ ಹಾ. ಬಣ್ಣದ ಹಕ್ಕಿಯ ಹಾಗೆ ಹಾ. ಏನ್ ಚಂದನೆ ಹೇಳ್ಬೇಡಿ ಹೌದಲ್ಲ ನಿನ್ನ ಹಣೆ ಅಂತ ಹೇಳಿ ಹಾ. ಹಣೆಯೇ ಅಲ್ಲ ಅದು ಮತ್ತೆ ಹೇಗುಂಟು ಬಂಗಾರದ ಮಣೆಯಂತಿರಬೇಕಿತ್ತು ಮತ್ತೆ ಹೇಗುಂಟು ಹಾಗಿಲ್ಲ ನಮ್ಮಲ್ಲಿ ಓಡ್ ದೋಸೆ ಮಾಡ್ತಾರೆ ಗೊತ್ತೀರಿ ಏನು ಓಡ್ದಾಸಿಗೆ ಹೇಳ್ತಿದ್ರೆ ಅದು ಅರ್ಧ ನಾಯಿ ತಿಂದ್ಬಿಟ್ರೆ ಹೇಗಿರ್ತದೆ ಅರ್ಧ ನಾಯಿ ತಿಂದ್ಬಿಟ್ಟು ಓಡ್ದಾಸಿ ಆಗುಂಟಾ ಆ ರೀತಿ ಆಕಾರದ ಹಣೆ ಏನ್ ಸಾಯ್ತಾ ಸಾಯ್ತು. ಹೌದಲ್ಲ ಉಪ್ಪು ಅಂತ ಹೇಳಿ ಕಾಮನ ಕೈಯ ಕಬ್ಬಿಲ್ಲಂತಿರಬೇಕಿತ್ತು ಮತ್ತೆ ಹೇಗುಂಟು ಹಾಗಿಲ್ಲ ಈ ಕೊಡಿಯ ಬಗ್ಗೆ ಕಡಿದು ನಾಶ ಹಾಕಿ ಬಾಡಿ ಹೋದ ಕಬ್ಬಿನ ಜಲ್ಲೆ ಹಾಗುಂಟು ರಾಶಿ ಹಾಕಿ ಕಬ್ಬಿನ ಜಲ್ಲಿಯ ಹೌದೌದು ಅಂದ್ರೆ ಬಾಡಿ ಹೋಗಿದೆ ಆ ಹುಬ್ಬಿನ ಮಧ್ಯದಲ್ಲಿ ಇಟ್ಟದ ಒಂದೇ ಒಂದು ಚಿಲಕ ತಿಳ್ಕಲೇ ತಿಳ್ಕ ಏನ್ ಚಂದ ಕಣ್ಣು ಅಂತ ಹೇಳಿ ಕಣ್ಣೇ ಅಲ್ಲ ಅದು. ಒಜ್ಜೆಗೆ ಸುಪ್ಪೆ ತೆಗೆದು ಅಮ್ಮಗೆ ಗೋಲ್ಡಿನ ಹಾಗುಂಟು ಬೊಚ್ಚಕ್ಕೆ ಸುತ್ತ ತೆಗೆದು ಅಂಕಕ್ಕೆ ಕೋಟ ಆ ರೀತಿ ಆಕಾರ ಏನ್ ಸಾಯ್ತಾ ಇಡೀ ಮುಖಕ್ಕೆ ಒಂದೇ ಒಂದು ನಾಸಿಕ ನಾಸಿಕ ಇದೇ ತರ ಮಾಡುವ ನೀನ್ ಸಿಕ್ಕ ನಾಸಿಕ ಏನ್ ಚಂದ ತುಟಿ ಅಂತ ಹೇಳಿ ತುಟಿ ಅಲ್ಲ ಅದು ಈ ಗಳಿತಾದ ತೊಂಡೆ ಹಣ್ಣನ್ನ ಯಾರೋ ಪಚಿಕ ಮೆಚ್ಚಿ ಹೋದ್ರೆ ಆಗಿರ್ತದೆ ದಾರಿನ ಹೊರಗಿದ್ದಾನೆ ಅವಳು ಅಲ್ಲ ಆ ರೀತಿ ಆಕಾರ ಉಳಿತಾದ ತೊಂಡೆ ಹಣ್ಣನ್ನ ಪಚಿಕ ಏನ್ ಪಚಿಕ ಇಸ್ಕರಕ ಸರಿ ಆ ರೀತಿ ಆಕಾರ ಹಾಗೆ ಬೆಲ್ಲ ಅಂತ ಹೇಳಿ ಅಚ್ಚು ಬೆಲ್ಲದಂತಿರಬೇಕಿತ್ತು ಮತ್ತೆ ಹಾಗಿಲ್ಲ
ಈ ಅಪ್ಪೆ ಮಾಯಿ ಮಡಿ ಉಪ್ಪಿಗೆ ಹಾಕಲೇ ಇರ್ತದೆ. ಜಲ್ದಿ ಹೋಗ್ತದೆ. ಆ ರೀತಿ ಆ ಕಾಲದ ನಿನ್ನ ಗಲ್ಲ. ಅಪ್ಪೆ ಮೈ ಮೇಲೆ ಉಪ್ಪಿ ಹಾಕಿದಾಗ ಉಂಟಾ? ಅಯ್ಯೋ ಏನ್ ಸಾಯ್ತು. ನಿನಗದು ಓಲೆಯಾಗಿ ಕಂಡ್ರು ನನ್ನ ಕಲ್ಪನೆ ಹೀಗೆ. ರಾತ್ರಿಯ ಹೊತ್ತಿನಲ್ಲಿ ಈ ಕಟ್ಟಿಗೆ ಗಾಡಿ ಎತ್ತುಗಳಿಗೆ ಅಪಾಯ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ನೇತಾಕಿದ ಲಾಟನ್ನು ಹಾಕುತ್ತೆ. ಯಾಕೆ ಹಿಂಗಳ ಕತ್ತೆ ನೀನು? ಈಗ ಜಡೆ ಉದ್ದ ಇದ್ದದ್ದು. ಹಾ. ಇಲ್ಲಿ ಕಿತ್ತ ಹಾಕಿ. ಇನ್ನು ಹೇಳ್ಕೊಳ್ಳಿಕ್ಕೆ ಹೋಗ್ಬೇಡ. ಮುರಿನಾಗನ ಹೆಡೆ ಅಂತೆ. ಹೌದಲ್ಲ? ಬೇಗ ಮುಹೂರ್ತ ಹತ್ರ ಮತ್ತು ಮಂತ್ರ ಸುದೇವತಾರವರಂತ ಚಂದ್ರವಂತೆಯ ವಿದ್ಯಾವಂತದೇ ಹೆಂಗ್ಸಿ. ಓನಲ್ಲ, ಓನಲ್ಲ. ಓನಲ್ಲ. ಬರೀ ಒಂದು ಮಾಲಿಕ ನೀನಲ್ಲ. ನೀನು ಮದುವೆ ಆಗಲಿಕ್ಕೆ ಬಂದು ಹೌದಲ್ವಾ? ಹೌದು. ಮತ್ತೆ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳಿದಾರೆ ಗಂಟಣ್ಣ. ಒಂದು ವರ್ಷ ತನಕ ಮದುವೆ ಆಗ್ತಿಲ್ರಿ. ಮತ್ತೆ ಒಂದು ವರ್ಷ ಅಂತ ಮದುವೆ ಆಗ್ತಿಲ್ರಿ. ಇದು ಒಂದು ವರ್ಷ ಬಿಟ್ಟೆ ಬಾ. ಹಾ ಒಂದು ವರ್ಷ ಮದುವೆ ಆದ್ರೆ ಹಾ. ಕರಿಮಣಿ ಕಟ್ಟಿದ ಕೂಡಲೇ ಗಂಟ ಕ್ವಾಟ. ಎಂತ ಕತೆ ಇರ್ತದ? ಒಂದು ವರ್ಷ ಕರಿಮಣಿ ಕಟ್ಟಿದ್ಯಾ ಗಂಟ ಕ್ವಾಟಕ್ಕ. ಅಂದ್ರೆ ನನ್ನ ಜಾತಕದಲ್ಲಿ ದೋಷ ಉಂಟು. ಜಾತ್ರೆಯಲ್ಲಿ ದೋಷ ಉಂಟಂತೆ. ಅದಕ್ಕಾಗಿ ಒಂದು ವರ್ಷ ತನಕ ಮದುವೆ ಆಗ್ತಿಲ್ಲ. ಅದು ಮದುವೆಯಲ್ಲಿ ಕರಿಮಣಿ ಕಟ್ಟಿದ್ಯಾ? ಕರಿಮಣಿ ಕಟ್ಟಿದ ಗಂಟ ಕ್ವಾಟಕ್ಕ. ಯಾವಪ್ಪ ಓ ನಿನ್ ಹೆಸರೇನಪ್ಪ ಪೂರ್ಣ? ಮದುಮಗ ಯಾವಪ್ಪ? ಇವಳನ್ನ ಮದುವೆ ಆಗ್ಲಿಕ್ಕೆ ಮುಂದೆ ಹೋದ್ರೆ ಹಾ ಕರೆಮಣಿ ಕಟ್ಟಿದ ಕೂಡಲೇ ನಿನ್ನ ಹೆಸರಿನ ಬುಡದಲ್ಲಿ ಮತ್ತು 4 ಅಕ್ಷರ ಹೊಸದಾಗಿ ಸೇರ್ಪಡೆ. ಹಾ ದಿವಂಗತ ಮದುಮಗ ಯಾವಪ್ಪ? ಅಯ್ಯೋ ಅದು ಬೇಡ, ಅದು ಬೇಡ, ಅದು ಬೇಡ, ಅದು ಬೇಡ. ಹೌದಾ? ಪರಿಹಾರ ಹೇಳಿಲ್ವಾ? ಪರಿಹಾರ ಹೇಳಿದ್ದಾರೆ ಬ್ರಾಹ್ಮಣರು. ಏನಂತ? ಒಂದು ವರ್ಷ ತನಕ ಮದುವೆ ಆಗೋ ಗಂಡಿನ ಮನೆಯಲ್ಲಿ ಇರ್ಬೇಕಂತ ಹೇಳೋರು. ಅಲ್ಲಿ ಒಂದು ವರ್ಷ ತನಕ ಮದುವೆ ಆಗೋ ಗಂಡಿನ ಮನೆಯಲ್ಲಿ ಇರ್ಬೇಕಂತ. ಹೌದಾ? ಹಾ. ಈ ಭಟ್ರ ಜಾತಿಗೆ ಹೋದ್ರೆ ಕೆಲವು ಗಂಡು ಮಕ್ಳು ಮದುವೆ ಆಗ್ತದೆ. ಇರ್ಲಿ ಇರ್ಲಿ, ಒಂದು ವರ್ಷ ಅಲ್ವಾ? ಇದು ಒಳ್ಳೇದು ಒಳ್ಳೇದು. ಒಂದು ವರ್ಷ ತನಕ ಮನೆ ಅಷ್ಟೇ ಅಲ್ಲ, ಹಾ. ಖರ್ಚು ಪೂರ ಗಂಡೇ ನೋಡ್ಬೇಕಂತ ಹೇಳೋರು. ಈ ಜಾತಕ ದೋಷ ಯಾರಿಗೆ? ನನಗೆ ಮತ್ತೆ ಗಂಡೆಂತ ಖರ್ಚು ಮಾಡುದು? ನನ್ನ ಮದುವೆ ಆಗೋದು ನೀವಲ್ವಾ? ಹಾ ಇಲ್ಲಿ ಅದು ನನ್ನ ಗ್ರಾಚಾರ ನಿಮ್ಗೆ ಹಿಡಿದ್ರೆ. ಅದು ಒಂದು ಹೌದೇ. ಈಗ ನಾನು ಖರ್ಚು ಮಾಡೋದಿದ್ರೆ ಯಾರಿಗೆ? ನಾನು ಮದುವೆ ಆಗಲು ನನ್ನ ಹೆಂಡತಿ ಆಗೋವಳಿಗೆ ಖರ್ಚು ಮಾಡುದಲ್ವಾ? ಅಲ್ವಾ? ಈಗ ಎಷ್ಟು ಬೇಕಾದ್ರೆ ಖರ್ಚು ಮಾಡೋದು? ಹೌದಲ್ಲ? ಯಾವಪ್ಪ ಓ ಇಷ್ಟು ವರ್ಷ ಪಾಪಿ ಮಗನ ನೀ ಯಾರಿಗಾದ್ರೂ ಖರ್ಚು ಮಾಡಿದ್ದು ಅಂತಾನ? ದೇವರನ್ನೇ ನಾವು ನೀವೆಲ್ಲ ಒಂದೇ ಲೆಕ್ಕದ. ನೀವೇ ವ್ಯತ್ಯಾಸ ಏನಿಲ್ಲ. ಇವತ್ತಿಗೆ ಖರ್ಚು ಮಾಡ್ತೇವ್ರೆ ಯಾರಿಗೆ? ಯಾರಿಗೆ? ಈ ಮದುವೆ ಆಗ್ತಾ ಇರುವಂತ ಹುಡುಗಿಗೆ. ಹೌದೌದು. ಅದು ನೀವೊಂದು ಉದಾಹರಣೆ ಕೊಡ. ಹಾ ಹೇಳಿ. ಈ ಎಣ್ಣೆಗೆ ಹಾಕಿದ ಹಿಂಡಿ ಎಲ್ಲ ಹೋಗ್ತದ, ಹಾಲಲ್ಲಿ ಬರ್ತದೆ, ಅದು ಇದ್ದವ್ರೆ ಸಗಣಿಲಾದ್ರೂ ಸಿಗ್ತದೆ. ಆಯ್ತೇ ಒಂದು ಸಿಗ್ತದೆ. ಅದೇ ಕಾಯ್ತಾ ಇರ್ಬೇಕು. ಹಾ ಹಾ ಪುಣ್ಯ ಕ್ಷೇತ್ರಗಳೆಲ್ಲ ಹೋಗ್ಬೇಕಂತ ಹೇಳೋರೆ. ಪುಣ್ಯಕ್ಷೇತ್ರವಾ? ಹಾ ಎಲ್ಲಿ ಅಲ್ಲ? ಒಂದೆರಡು ಕಡೆ ಅಲ್ಲ, ಹಾ. ಶೃಂಗೇರಿ, ಹಾ. ಕೋರ್ನಾಡು, ಹಾ. ಸುಬ್ರಹ್ಮಣ್ಯ, ಹಾ. ಧರ್ಮಸ್ಥಳ. ಎಂತ ನಮ್ಮಂತ ಆಳ್ವಾಸ ಉಂಟಾ? ಆಳ್ವಾಸರ ತೀರ್ಮಾನ ಆಗ್ತಾರೆ ಹೇಳಿ. ಧರ್ಮಸ್ಥಳಕ್ಕೆ ಈಗ ಪುಣ್ಯಕ್ಷೇತ್ರ. ಪುಣ್ಯಕ್ಷೇತ್ರ ಅಲ್ಲಿ ಎಲ್ಲ ಹೋದ್ಮೇಲೆ ಹಾ. ನಾವು ಗೋಕರ್ಣಕ್ಕೆ ಹೋಗೋದಾ? ಗೋಕರ್ಣಕ್ಕೆ ಹೋಗುದು ಬೇಡ, ನೀನ್ ಬಂದ ಮೇಲೆ ಗೋಕರ್ಣ ಆಯ್ತಿಲ್ಲ. ಹೌದಾ? ಗೋಕರ್ಣಕ್ಕೆ ಹೋದ್ರೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗೈತ್ರಿ. ಯಾರು ಹೇಳಿದೆ? ಬ್ರಾಹ್ಮಣರು ಹೇಳೋರು. ಗೋಕರ್ಣಕ್ಕೆ ಹೋದ್ರೆ ಪಾಪ ಪರಿಹಾರ ಆಗುದಿಲ್ಲ, ನಮ್ಮ ಕಿಶೆಲಿದ್ದೆಲ್ಲ ಪರಿಹಾರ ಆಗ್ತದೆ. ಹೌದ್ರಿ? ಹೌದಾ? ಅದೆಲ್ಲ ಆದ್ಮೇಲೆ ಹಾ. ನಾವು ಜೋಗದ ಜಲಪಾತಕ್ಕೆ ಹೋಗೋದು. ಯೋಗದ ಅದು ಪುಣ್ಯಕ್ಷೇತ್ರವಾ? ಪುಣ್ಯಕ್ಷೇತ್ರ ಅಲ್ಲ, ಪುಣ್ಯಕ್ಷೇತ್ರ ಎಲ್ಲ ಹೋಗಿ ಬಂದ ಮೇಲೆ ಹಾ ಪರಿಸರ ವೀಕ್ಷಣೆ. ಪರಿಸರ ವೀಕ್ಷಣೆ. ಹಾ ಹಾ ಅಲ್ಲಿ ಜೋಗ ಜಲಪಾತದಲ್ಲಿ ಹಾ. ನಮ್ಮ ಭಾವಚಿತ್ರ ಹಾ. ಮತ್ತು ಭಂಗಿ ಎಲ್ಲ ತಕೊಳ್ಳೋದು. ಹಾ ಅಲ್ಲೋಗಿ ಗೊಂಗಿ ತಕೊಂಡ್ರೆ ನಮ್ಮ ಭಾವಚಿತ್ರ ಮಾತ್ರ ಉಳಿಲ್ಲ. ಹೌದಾ? ಆಮೇಲೆ ಹಾ. ಕೊನೆಗೆ ಹೋಗುದು ನಾವು ಸಮುದ್ರಕ್ಕೆ. ಸಮುದ್ರಕ್ಕ? ಹೌದಾ? ಅಲ್ಲೇನ್ ಕೆಲಸ ಉಂಟು? ಅಲ್ಲಿ ವಾಯುವಿಹಾರ. ಅಲ್ರೇ ವಾಯುವಿಹಾರ ಖುಷಿತ ವಾಯುವಿಹಾರ. ಹಾ ವಾಯು ವಿಹಾರ. ಯಾವಪ್ಪ ಹಾ. ಹೇಳಿ ಸರಿ ಉಂಟಾ? ಏನು? ಎಲ್ಲಾ ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ಬಂದ್ಮೇಲೆ ಹಾ ಯೋಗಕ್ಕೆ ಹೋಗುದು. ಹೌದು. ಅಲ್ಲೂ ನೀವು ಕಾಲ್ ಜಾರಿ ಕೆಳಗೆ ಬೀಳದೆ ಹೋದ್ರೆ ಹಾ. ಕೊನೆಯ ಹೋಗ್ಬೇಕಾಗಿ ಸಮುದ್ರಕ್ಕೆ. ಅಲ್ಲಿ ನಿಮ್ಮಿಬ್ಬರ ಕೊನೆಯ ಭಾವಚಿತ್ರ. ಹಾ ಆ ಭಾವಚಿತ್ರವನ್ನು ಮರುದಿನ ಉದಯವಾಣಿ ದಿನಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಪ್ರಕಟಿಸಲಾಗುವುದು. ಇಂತಹ ಕಾರ್ಯಕ್ರಮ ನಡೆಯುವಾಗ ಯುವ ಪ್ರೇಮಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯಾರು ಯುವ ಪ್ರೇಮಿಗಳು? ಯಾವೊಬ್ಬ ಕಲ್ಯಾಣಿ ಮರ್ಮ 53 ಕೈ ಯುವ ಪ್ರೇಮಿಗಳು. ಇಲ್ಲ ಮರ ಇನ್ನು ಮದುವೆ ಆಗಿಲ್ಲಲ್ಲ. ಕಲ್ಪನೆ. ಹೌದೌದೌದು. ಸುಳ್ಳಲ್ಲ, ಅಲ್ಲಿ ಎಂತ ಕಾರ್ಯಕ್ರಮ ಸಮುದ್ರ ಬದಿಗೆ? ವಾಯುವಿಹಾರ. ವಾಯು ವಿಹಾರ ಅಂದ್ರೆ ಪರಿಸರ ನೋಡ್ತಾ ಇದ್ರೆ ಗಾಳಿ. ವಯಸ್ಸಿ ಮೇಲೆ ಎಂತ ಹೇಳಲಿಕ್ಕಿಲ್ಲ. ಹೌದೌದು ಇರ್ಲಿ ಬಿಡಿ, ಅದ್ರ ಬಗ್ಗೆ ಆಕ್ಷೇಪ ಅಲ್ಲ. ಈ ಮನಸ್ಸುಂಟಲ್ವಾ, ಈ 1 ವರ್ಷ ಅಲ್ವಾ? ಬಾ ಹೋಗುವ. ಮುಟ್ಲಿಕ್ಕಿಲ್ಲ 1 ವರ್ಷ ತನಕ. ಯಾವ ಸ್ಪರ್ಶ ಇಲ್ಲ. ಇಲ್ಲ ಮೈ ಮುಟ್ಟಿದ ಗಂಡ ಗ್ವಾಟಕ್ಕ. ಮುಟ್ಲಿಕ್ಕಿಲ್ವಾ? 1 ವರ್ಷ ತನಕ ಮುಟ್ಲಿಕ್ಕಿಲ್ಲ.
ನಾನು ಮುಟ್ಟಿಲ್ಲ. ನೀವು ಮುಟ್ಲಿಕ್ಕಿಲ್ಲ ಹಾ. ನಾನು ಮುಟ್ಟಿದ್ರಟಿಲ್ಲ ಇದ್ಯಾವ ರೀತಿ ಜಾತ್ರೆ ಹೋಗುದು? ಆ ಭಟ್ರ ಜಾತಿಗೂ ಹೋದ್ರೆ ಬೇರೆ ಅಂತ ಹೋದ್ರ ಅಲ್ಲ ನಾನು ಮುಟ್ಲಿಕ್ಕಿಲ್ಲ ನೀನು ಯಾರು ಮುಟ್ಟಿದ್ರೆ ಆಯ್ತು. ಯಾಕೆ ನೋಡಕತ್ತೀನಿ ತೊಂದರೆಯಲ್ಲೋ ಕಂಡಾಗಿದ್ದಾರೆ ಯಾಕೆ ಕನ್ನಡಕ ಅಂತ ಸಾಯ್ಕತ್ತೀನಿ ಈ ಕಲ್ಯಾಣಿ ನೀವು ಬಂದವರಿಂದ ನಾನು ನೋಡ್ತೇನೆ ಹೌದ್ರಿ. ನಿನ್ನ ಭಾರಿ ಅನುಮಾನ ಪಡ್ತಿದ್ದೆ ನಾವು. ಯಾವ ಸೀನೆ ನೀವು ಅವಮಾನ ಪಡಕತ್ತೀನಿ ಒಂದು ಕೆಲಸ ಮಾಡಿ, ಹಾ ನೀನು ಇಂಥ ವ್ಯಕ್ತಿ ಮದುವೆ ಆದ್ರೆ ಹಾ ಜೀವನದಲ್ಲಿ ಯಾವ ಸುಖ ಕಾಣ್ತೀನಿ? ಏನ್ ಸುಖ ಕಾಣಕತ್ತೀನಿ ನೀವು ನಮ್ಮನೆ ಹೋಗು. ನಿಮ್ಮನೆ ಯಾಕ್ರಿ ನಿಮ್ಮನೆಗ ನೀವೆಂತ ಗಂಡ ಅಂತ ಜಗಳ ಮಾಡ್ಕೊಂಡಿದ್ರ ಮನೆ ಕೆಲಸ ಬಂದು ಜನ ಕೆಲಸ ಬಂದು ಒಂದೇ ಭಾಗ್ಯ ಅದು ನಿಮ್ಮದಾಗ ಯಾರು ಹೊಡಿತಾರೆ ಮಾರೆ ರಗಳೆ ಹೆಚ್ಚೇ ನೀವು ಯಾರು ಬಂದಿಲ್ಲ ಬೇಡ ಬಾ ಒಂದ್ಸಲ ಮದುವೆ ಯಾವಾಗ? ಮದುವೆ ಕೆಲವರಿಂದಲ್ಲ ಮದುವೆ ಮಾಡ್ಕೊಳ್ಳಿಕ್ಕೆ ಉಂಟು ಮದುವೆ ಪತ್ರಿಕೆ ಕೊಡ್ತೇವೆ ಬರ್ಬೇಕಾಯ್ತಾ ಖಂಡಿತ ಹೇಳಿಕೆ ಕೊಡು, ಹಾ ನಮಗೆಲ್ಲ ಒಂದು ಪತ್ರಿಕೆ ಕೊಡು. ಹಾ ಮದುವೆ ಯಾವಾಗ ಸರಿ ನಾವು ಬರ್ತೇವೆ. ಹಾ ಮದುವೆ ಬಂದ್ರೆ ಒಂದು ಕೆಲಸ ಮಾರೆಯ, ಏನು ನೀರು ಧಾರ ಮಂಟಪಕ್ಕೆ ನಾವು ಬರುದಿಲ್ಲ, ಮತ್ತೆ ಬರ್ತೇವೆ. ಬಂದು ಊರಿನ ನಿನ್ನ ಕೈ ಮಾಡಿ ಹಾ ಅಲ್ಲಿಂದನೇ ಈಗ ಆಶೀರ್ವಾದ ಮಾಡಿ ಹಾ ಅಡಿಗೆ ಕೋಣೆಯಲ್ಲಿ ಉಂಟು ಅಲ್ಲಿ ಹೋಗಿ ಹಾ. ಹತ್ರ ಮಾತಾಡ್ಕೊಂಡು ಹಾ, ಸರಿ. ಎಷ್ಟು ಬೇಕಷ್ಟು ಊಟ ಮಾಡ್ಕೊಂಡು ಹಾ. ಆ ಹಿಂದೆ ಬಂದಾಗ ಹೋಗ್ತೇವೆ. ಹೌದಾ ನಮ್ಮ ಮದುವೆ ಕ್ರಮ ಹೇಗೆ ಗೊತ್ತಾ ಉಡುಗೊರೆಯ ಆಶೀರ್ವಾದ ಅರ್ಜದ ಹುಡುಗರ ಹಾ ಉಡುಗೊರೆಯ ಆಶೀರ್ವಾದ ಯಾಕ? ಅದು ಯಾಕೆ ಮದುವೆ ಆಗುವ ಮೊದಲು 1 ವರ್ಷ ಇವಳಿಗೆ ಖರ್ಚು ಮಾಡೋದಿಲ್ವಾ ಆ ಖರ್ಚು ಮಾಡಿದ ಹಣ ಎಲ್ಲ ಬರ್ಬೇಕಾ ಬೇಡವಾ ಹಾಗಾಗಿ ಈ ದಾರಿ ಆದ್ರೆ ಮದುವೆ ಬರುವುದು ಹೌದು ಬಂದವರು ನೇರ ಅಡುಗೆ ಮನೆಗೆ ಹೋಗ್ಲಿಕ್ಕಿಲ್ಲ ಯಾಕೆ ನಮ್ಮ ದಾರ ಮಂಟಪದ ಹಿಂಬದಿಯಲ್ಲೇ ಅಡುಗೆ ಮನೆ ಇರುವುದು ಇದನ್ನ ದಾಟ್ಕೊಂಡೇ ಆಚೆ ಹೋಗ್ಬೇಕು ಊಟಕ್ಕೆ ಹೋಗ್ಬೇಕಾದ್ರೆ ನಮ್ಮನ್ನ ದಾಟ್ಕೊಂಡೇ ಆಚೆ ಹೋಗ್ಬೇಕು ನಿನ್ ಕೈ ಕೊಟ್ಟೆ ಹೋಗ್ಬೇಕು. ನಮಗ್ ಕೊಟ್ಟೆ ಹೋಗ್ಬೇಕು ಆಯ್ತು, ಹೇಳಿ ಕೊಡು ಬರುವ. ಹಾ ಬರ್ತೀರಾ ಬರ್ತು ಬರ್ಬೇಕು ಬರ್ಬೇಕು ಆಯ್ತು. ಅಲ್ವಾ ಯಾವ ದಿವಸ ಅಂತ ಹೇಳು? ಯಾವ ದಿವಸ ಅಂತ ಹೇಳಿದ್ರು ಯಾವ ದಿವಸ ನಮ್ಗೆ ಒಂದು ಕಾರ್ಯಕ್ರಮ ಇದೆ, ಹೇಗೆ? ಅಲ್ಲ ಮದುವೆ ಯಾವಾಗ ಅಂತಿಲ್ಲ ಇನ್ನೂ 1 ವರ್ಷ ಉಂಟು ಆ ದಿವಸ ಕಾರ್ಯಕ್ರಮ ಇದೆ. ಹೌದಾ ಬೇಡ ಬೇಡ ಒಂದ್ಸಲ ಮುಟ್ಟ ಮುಟ್ಟಕ್ಕಿಲ್ಲ ಯಾವ ಸೀಮೆನೆ ಹೋಗಲ್ಲ ನಡಿ ಏನ್ ಮುಟ್ಟಕತ್ತೀನಿ ಏನು ಬೇಡ 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 ಬಾಸು ಬಾಸು ಹೆಣ್ಮಕ್ಳು ನೋಡ್ರ ಹೆಂಗ್ ಮಾಡ್ಕತ್ತೀನಿ ದಿನ ಕಟ್ಟಿದ್ದ ತಾತ ಮನೆ ಮದಿ ಹೋತ ನಮ್ಮ ಮನೆ ಮನೆ ಹೋಗೋದು ಬರ್ತೇನೆ ಇವಾಗ ಒಂದು ವರ್ಷದಲ್ಲಿ ಯಾವ ಶಬ್ದವೂ ಇಲ್ಲ. ಅಲ್ಲ ಜಾತಕದಲ್ಲಿ ದೋಷ ಇರುವುದು ಅವಳಿಗೆ ಹಾಗಿದ್ರೆ ನನಗೆ ನೀವ್ ಯಾಕೆ ಬಾರಿಸೋದಿಲ್ಲ ಒಮ್ಮೆ ಅವಳ ಗ್ರಾಚಾರ ನಿಮಿತ್ತಾಗಿ ಹಾ ನೀನು ಈಚೆ ಬರುವಾಗ ಭಾಷುವಾಗ ನಮ್ಗೆ ಆ ಗ್ರಾಚಾರ ತಾಗಿದೆ. ಹಾ ನಾವು 3 ಜನ ಎಲ್ಲೋ ಹೋಗ್ತಾರೆ ಪರಿಹಾರ. ನಿಮ್ ಗ್ರಾಚಾರ ಹಿಡಿಲಿಕ್ಕೆ ಬಾಕಿ ಉಂಟ ಇನ್ನ ಆ ಅಜಯ್ ಮೂಲಿಂದ ಇಲ್ಲಿ ಬಂದು ಇಷ್ಟೊತ್ತಿಗೆ ಕೂಗ್ತೀರಿ ಅಂದ್ರೆ ನಿಮ್ ಗ್ರಾಚಾರ ಅಲ್ಲ ನಿಮ್ ಗ್ರಾಚಾರ ನಿಮ್ಗೆ ಹಿಡಿದು ಗೊತ್ತೇ ಇಲ್ಲ ನಿಮ್ ಶಬ್ದ ಬೇಡ ಇರ್ಲಿ ಬೇಡ ಬಾ ನಡಿ ಬಾರಿ ನಡಿ ಹೋಗ್ಲೆ ಏನ್ ಮಾಡಕತ್ತಿ ಹೋಗಲ್ಲ ಮದುವೆ ಏನ್ ಮರ್ಯಾದೆ? ಯಾಕೆ ನಡಿಯಲ್ಲ ಮಂಜಾನ ಮಗಳ